ಕೇಳ್ತಿದ್ದಾರೆ ತಮ್ಮ. ಓಂ ಶಾಂತಿ. ಮಾಯಾಜೀತರಾಗಲು ತಪ್ಪು ಮಾಡುವುದನ್ನು ಬಿಡಿ. ದುಃಖವನ್ನು ಕೊಡುವುದು ಮತ್ತು ದುಃಖವನ್ನು ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ. ಇದನ್ನು ನೀವು ಮಕ್ಕಳು ಮಾಡಬಾರದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಇವುಗಳ ನಿವಾರಣಾ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಿ. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಇವತ್ತು ಕೇಳ್ತಿದ್ದಾರೆ, ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಸೆ ಇದೆ? ತಂದೆಯ ಆಸೆ ಏನಂದರೆ ನನ್ನೆಲ್ಲ ಮಕ್ಕಳು ನನ್ನ ಸಮಾನ ಸದಾ ಪಾವನರಾಗಿರಲಿ. ತಂದೆಯು ಸದಾ ಸುಂದರನಾಗಿದ್ದಾರೆ. ಅವರು ಮಕ್ಕಳನ್ನು ಕಪ್ಪಾಗಿರೋದನ್ನು ಸುಂದರವನ್ನಾಗಿ ಮಾಡೋದಕ್ಕೆ ಬಂದಿದ್ದಾರೆ. ಮಾಯೆಯು ಕಪ್ಪಾಗಿ ಅಂದರೆ ಪತಿತವಾಗಿ ಮಾಡಿಬಿಟ್ಟಿದೆ. ತಂದೆಯು ಸುಂದರರನ್ನಾಗಿ ಮಾಡ್ತಾರೆ. ಲಕ್ಷ್ಮೀನಾರಾಯಣರು ಸುಂದರ ಪಾವನರಾಗಿದ್ದಾರೆ. ಆದ್ದರಿಂದಲೇ ಕಪ್ಪು ಪತಿತ ಮನುಷ್ಯರೇ ಹೋಗಿ ಅವರ ಮಹಿಮೆ ಮಾಡುತ್ತಾರೆ. ತಮ್ಮನ್ನು ನೀಚರೆಂದು ತಿಳಿತಾರೆ. ತಂದೆಯ ಶ್ರೀಮತವು ಈಗ ಸಿಗುತ್ತದೆ. ಮಧುರ ಮಕ್ಕಳೇ, ಸುಂದರ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆಯು ಏನು ಮಾಡ್ತಿದ್ದಾರೆ ಮತ್ತು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಬಾಬಾ ಕೇಳ್ತಿದ್ದಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ ಮತ್ತು ತಂದೆಗೂ ತಿಳಿದಿದೆ. ಆತ್ಮವು ಯಾವುದು ತಮೋಪ್ರಧಾನವಾಗಿಬಿಟ್ಟಿದೆಯೋ ಅದನ್ನು ಈಗ ಸತೋಪ್ರಧಾನ ಮಾಡಿಕೊಳ್ಬೇಕು. ಯಾವುದನ್ನು ಚಿನ್ನದ ಸಮಾನ ಎಂದು ಹೇಳಲಾಗುತ್ತೆ. ತಂದೆ ಆತ್ಮರನ್ನು ನೋಡ್ತಾರೆ. ನಮ್ಮ ಆತ್ಮವು ಕಪ್ಪಾಗಿ ಬಿಟ್ಟಿದೆ ಎಂದು ಆತ್ಮಕ್ಕೆ ವಿಚಾರ ಬರುತ್ತದೆ. ವಿಕಾರದಲ್ಲಿ ಹೋಗುವುದರಿಂದಲೇ ಮಂದಿರದಲ್ಲಿ ಹೋಗಿ ಅವರ ಮಹಿಮೆ ಮಾಡುತ್ತಾರೆ. ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ, ಶಿವನ ಮಂದಿರದಲ್ಲಿಯೂ ವಿವಾಹಗಳು ನಡೆಯುತ್ತವೆ. ಪತಿತರಾಗಲು ಕಂಕಣ ಕಟ್ಟಿಕೊಳ್ಳುತ್ತಾರೆ. ಈಗ ನೀವು ಸುಂದರರಾಗಲು ಕಂಕಣ ಕಟ್ಟಿಕೊಳ್ಳುತ್ತೀರಿ. ಆದ್ದರಿಂದ ಸುಂದರರನ್ನಾಗಿ ಮಾಡುವ ಶಿವ ತಂದೆಯನ್ನು ನೆನಪು ಮಾಡುತ್ತೀರಿ. ಈ ರಥದ ಭೃಕುಟಿಯ ಮಧ್ಯದಲ್ಲಿ ಶಿವ ತಂದೆ ಇದ್ದಾರೆ. ಅವರು ಸದಾ ಸುಂದರರಾಗಿದ್ದಾರೆಂದು ನಿಮಗೆ ತಿಳಿದಿದೆ. ಆ ತಂದೆಗೆ ಇದೇ ಆಸೆ ಇರುತ್ತದೆ, ಮಕ್ಕಳು ನನ್ನಂತೆ ಪಾವನ ಸುಂದರರಾಗಲಿ, ನನ್ನೊಬ್ಬನನ್ನು ನೆನಪು ಮಾಡಿ ಪವಿತ್ರರಾಗಿ ಬಿಡಲಿ. ತಂದೆಯನ್ನು ಆತ್ಮವೇ ನೆನಪು ಮಾಡಬೇಕಾಗಿದೆ. ಮಕ್ಕಳು ನೋಡಿ ನೋಡಿ ತಿಳಿಯುತ್ತೀರಿ, ನಾವು ಪವಿತ್ರರಾಗಬೇಕು. ನಂತರ ನಾವು ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೇವೆ. ಈ ಗುರಿ ಉದ್ದೇಶವನ್ನು ಮಕ್ಕಳು ಬಹಳ ಎಚ್ಚರಿಕೆಯಿಂದ ನೆನಪಿಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ತಂದೆಯು ಬಹಳ ಚೆನ್ನಾಗಿ ಪಕ್ಕ ಮಾಡಿಸ್ತಾರೆ. ತಮ್ಮನ್ನು ನೋಡ್ಕೊಳ್ಬೇಕು. ಈ ದೇವತೆಗಳಲ್ಲಿ ಎಷ್ಟು ಗುಣಗಳಿವೆಯೋ ಅವನ್ನು ಶ್ರೀಮತದಂತೆ ನಡೆದು ನಾವು ಧಾರಣೆ ಮಾಡಿಕೊಂಡಿದ್ದೀವ ಅಂತ ಚಿತ್ರಗಳು ಸಮ್ಮುಖದಲ್ಲಿದೆ. ನಿಮಗೆ ಗೊತ್ತಿದೆ ನಾವು ಈ ರೀತಿ ಆಗಬೇಕು, ತಂದೆ ಮಾಡ್ತಾರೆ ಅಂತ. ಅನ್ಯ ಯಾರೂ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡೋದಿಲ್ಲ. ಒಬ್ಬ ತಂದೆನೇ ಮಾಡ್ತಾರೆ. ಅನ್ಯ ಯಾರೂ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆ ಅಂತ ಗಾಯನನೂ ಇದೆ. ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದೀರಾ. ಈ ಮಾತುಗಳು ಭಕ್ತರಿಗೆ ಗೊತ್ತಿಲ್ಲ. ಎಲ್ಲಿಯವರೆಗೆ ಭಗವಂತನ ಶ್ರೀಮತವನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಏನೂ ಅರ್ಥ ಆಗೋದಿಲ್ಲ. ನೀವು ಮಕ್ಕಳು ಈಗ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಇದನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿಡಿ. ನಾವು ಶಿವತಂದೆಯ ಮತದಂತೆ ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ರೀತಿ ಆಗ್ತಿದ್ದೀವಿ ಅಂತ. ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತೆ. ಮತ್ತು ಯಾವುದೇ ಉಪಾಯ ಇಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ಈಗ ಸುಂದರರನ್ನಾಗಿ ಮಾಡಲು ಬಂದಿದ್ದಾರೆಂದು ಮಾಯೆಯು ನೋಡುತ್ತದೆ, ಎದುರಿಸುತ್ತದೆ. ತಂದೆಯು ತಿಳಿಸುತ್ತಾರೆ, ಇದಂತೂ ನಾಟಕದನುಸಾರ ಅರ್ಧಕಲ್ಪದ ಪಾತ್ರವನ್ನು ಮಾಯೆಯು ಅಭಿನಯಿಸಬೇಕಾಗಿದೆ. ಮಾಯೆಯು ಪದೇ ಪದೇ ಮುಖವನ್ನು ತಿರುಗಿಸಿ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗುತ್ತದೆ. ಬಾಬಾ ನಮಗೆ ಮಾಯೆಯು ಬಹಳ ತೊಂದರೆ ಕೊಡುತ್ತದೆ ಎಂದು ಬರೆಯುತ್ತಾರೆ. ಮಕ್ಕಳೇ, ಇದೇ ಯುದ್ಧವಾಗಿದೆ. ನೀವು ಸುಂದರರಿಂದ ಕಪ್ಪು ಮತ್ತು ಕಪ್ಪಾಗಿದ್ದವರು ಸುಂದರರಾಗುತ್ತೀರಿ. ಇದೊಂದು ಆಟವಾಗಿದೆ. ಯಾರು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿರುವರೋ ಅವರಿಗೆ ತಿಳಿಸುತ್ತೇನೆ, ಇದೊಂದು ಆಟವಾಗಿದೆ. ಯಾರು ಪೂರ್ಣ 84 ಜನ್ಮಗಳನ್ನೇ ತೆಗೆದುಕೊಳ್ಳುವವರಿದ್ದಾರೆಂದಲ್ಲ. ಈಗ ನೀವು ಮಕ್ಕಳ ಈ ಸಮಯವು ಬಹಳ ಅಮೂಲ್ಯವಾದದ್ದಾಗಿದೆ. ನಾವು ಈ ರೀತಿಯಾಗಬೇಕೆಂದು ಪೂರ್ಣ ಪುರುಷಾರ್ಥ ಮಾಡಬೇಕು. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ.
ಆದರೆ ಇವುಗಳ ನಿವಾರಣಾ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಿ. ಅಣ್ಣ, ಮತ್ತೆ ಜ್ಞಾನ ಅಂತೂ ತಂದೆಯಲ್ಲಿಯೇ ಇದೆ, ಆದರೆ ಅವರು ಯಾರಿಂದಲೂ ಓದಿಲ್ಲ. ನಾಟಕದ ಯೋಜನೆ ಅನುಸಾರ ಅವರಲ್ಲಿ ಜ್ಞಾನ ಇದೆ. ಇವರಲ್ಲಿ ಜ್ಞಾನವೆಲ್ಲಿಂದ ಬಂತು ಅಂತ ಹೇಳೋ ಹಂಗಿಲ್ಲ. ಅವರೇ ಜ್ಞಾನ ಪೂರ್ಣ ಆಗಿದ್ದಾರೆ. ಅವರೇ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. ಮನುಷ್ಯರು ಪಾವನರಾಗೋದಕ್ಕೆ ಗಂಗೆಯಲ್ಲಿ ಸ್ನಾನ ಮಾಡ್ತಲೇ ಇರ್ತಾರೆ, ಸಮುದ್ರದಲ್ಲಿಯೂ ಸ್ನಾನ ಮಾಡ್ತಾರೆ, ಮತ್ತು ಪೂಜೆನೂ ಮಾಡ್ತಾರೆ, ಸಾಗರ ದೇವತೆ ಎಂದು ತಿಳಿತಾರೆ. ವಾಸ್ತವದಲ್ಲಿ ಈ ಹರಿಯುವ ನದಿಗಳು ಇದ್ದೇ ಇರುತ್ತೆ, ಎಂದು ವಿನಾಶ ಹೊಂದೋದಿಲ್ಲ. ಬಾಕಿ ಮೊದಲು ಇವು ಆಜ್ಞೆಯಂತೆಯೇ ನಡೆಯುತ್ತಿದ್ವು. ಪ್ರವಾಹಗಳ ಮಾತಿರಲಿಲ್ಲ. ಮನುಷ್ಯರೆಂದೂ ನೀರಿನಲ್ಲಿ ಮುಳುಗಿ ಹೋಗುತ್ತಿರಲಿಲ್ಲ. ಸತ್ಯಯುಗದಲ್ಲಂತೂ ಕೆಲವರೇ ಮನುಷ್ಯರಿದ್ದರು, ನಂತರ ವೃದ್ಧಿಯನ್ನು ಹೊಂದುತ್ತಾ ಇರುತ್ತಾರೆ. ಕಲಿಯುಗದ ಅಂತ್ಯದವರೆಗೆ ಎಷ್ಟೊಂದು ಜನಸಂಖ್ಯೆಯಾಗಿ ಬಿಡುತ್ತೆ. ಅಲ್ಲಂತೂ ಬಹಳ ದೀರ್ಘಾಯಸ್ಸಿರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ತಂದೆ ಹೇಳ್ತಾರೆ, ಇಷ್ಟು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಈ ಕಣ್ಣುಗಳಿಂದ ನೀವು ವಿನಾಶವನ್ನು ನೋಡುತ್ತೀರಿ. ಈ ಕಣ್ಣುಗಳಿಂದಲೂ ನೀವು ಬಹಳ ನೋಡುತ್ತೀರಿ. ಅನೇಕರಿಗೆ ಆಗ ಆ ರೀತಿ ವಿನಾಶವಾಗುವುದೆಂದು ಸಾಕ್ಷಾತ್ಕಾರವಾಗುತ್ತದೆ. ಇದೆಲ್ಲವೂ ಬೇಗ ಬೇಗ ನಡೆಯುತ್ತದೆ. ಜ್ಞಾನ ಮಾರ್ಗದಲ್ಲಿ ಎಲ್ಲವೂ ಸತ್ಯವಾಗಿದೆ. ಭಕ್ತಿಯಲ್ಲಿ ಅನುಕರಣೆ ಮಾಡಿದ್ದಾರೆ, ಕೇವಲ ಸಾಕ್ಷಾತ್ಕಾರ ಮಾಡುತ್ತಾರೆ. ಆದರೆ ಆ ರೀತಿ ಏನೂ ಆಗುವುದಿಲ್ಲ. ತಾವಂತೂ ಆಗುತ್ತೀರಿ. ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರೋ ಅದನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ. ವಿನಾಶವನ್ನು ನೋಡುವುದು ಚಿಕ್ಕಮ್ಮನ ಮನೆಯಂತಲ್ಲ. ಅದರ ಮಾತೇ ಕೇಳಬೇಡಿ. ನಮ್ಮ ಮುಂದೆಯೇ ಕೊಲೆ ಮಾಡುತ್ತಾರೆ. 2 ಕೈಗಳು ಸೇರಿದಾಗಲೇ ಚಪ್ಪಾಳೆಯಾಗುತ್ತದೆ ಎಲ್ಲವೇ. ಇಬ್ಬರು ಸಹೋದರರನ್ನು ಪರಸ್ಪರ ಹೊಡೆದಾಡಿ ಎಂದು ಬೇರೆ ಮಾಡಿಬಿಡುತ್ತಾರೆ. ಇದು ಸಹ ನಾಟಕವೂ ಮಾಡಲ್ಪಟ್ಟಿದೆ. ಈ ರಹಸ್ಯವನ್ನು ಅವರು ತಿಳಿದುಕೊಂಡಿಲ್ಲ ಅಂತ ಬಾಬಾ ಹೇಳ್ತಾರೆ. ತಮ್ಮ ಎಷ್ಟು ಓದಿದ್ದೇವೆ, ಯಾವ ಪಡೆದಿದ್ದೇವೆ ಪದವಿ ಎಂಬುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗಿನ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ. ಇವೇ ನಮ್ಮ ವ್ಯಕ್ತಿತ್ವವನ್ನು ಗುರುತಿಸುತ್ತದೆ ಅಂತೆ ತಮ್ಮ, ಅಂದರೆ ನಿರ್ಧರಿಸುತ್ತದೆ. ಅಣ್ಣ, ಬಾಬಾ ಇವತ್ತು ಧಾರಣೆಗಾಗಿ ತಿಳಿಸ್ತಿದ್ದಾರೆ, ಈ ಸಮಯ ಬಹಳ ಅಮೂಲ್ಯವಾಗಿದೆ. ಈಗಲೇ ಪುರುಷಾರ್ಥ ಮಾಡಿ ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕು ಅಂತ. ದೈವಿ ಗುಣಗಳನ್ನ ಧಾರಣೆ ಮಾಡಬೇಕು. ಯಾವುದೇ ಪ್ರಕಾರದ ತಪ್ಪು ಮಾಡಬಾರ್ದು. ಒಬ್ಬ ತಂದೆಯ ಮತದಂತೆ ನಡಿಬೇಕಾಗಿದೆ. ಗುರಿ ಉದ್ದೇಶವನ್ನು ಮುಂದಿಟ್ಕೊಂಡು ಬಹಳ ಎಚ್ಚರಿಕೆಯಿಂದ ನಡಿಬೇಕು. ಆತ್ಮವನ್ನು ಪವಿತ್ರ ಸತೋಪ್ರಧಾನವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪರಿಶ್ರಮ ಪಡಬೇಕು. ಒಳಗೆ ಯಾವುದೇ ಕಲೆಗಳಿದ್ದರೆ ಪರಿಶೀಲಿಸಿ ತೆಗಿಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ಬ್ರಾಹ್ಮಣ ಜೀವನದಲ್ಲಿ ಪ್ರತಿ ಸೆಕೆಂಡ್ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮಭವ. ಪವಿತ್ರತೆಯನ್ನೇ ಸುಖ ಶಾಂತಿಯ ಜನನಿ ಎಂದು ಹೇಳಲಾಗುತ್ತದೆ. ಯಾವುದೇ ಪ್ರಕಾರದ ಅಪವಿತ್ರತೆಯು ದುಃಖ ಅಶಾಂತಿಯ ಅನುಭವವನ್ನು ಮಾಡಿಸುತ್ತದೆ. ಬ್ರಾಹ್ಮಣ ಜೀವನವೆಂದರೆ ಪ್ರತಿ ಸೆಕೆಂಡಿನಲ್ಲಿ ಸುಖಮಯ ಸ್ಥಿತಿಯಲ್ಲಿರುವವರು. ಬಲೆ ದುಃಖದ ದೃಶ್ಯವೇ ಇರಬಹುದು, ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತದೆಯೋ ಅಲ್ಲಿ ದುಃಖದ ಅನುಭವವಾಗಲು ಸಾಧ್ಯವಿಲ್ಲ. ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರಾಗಿ ದುಃಖವನ್ನು ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಿಬಿಡುತ್ತಾರೆ. ಸಾಧನಗಳ ಪ್ರಯೋಗವನ್ನು ಮಾಡುತ್ತಾ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ, ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.